ತಮಿಳುನಾಡಿನ ಸೇಲಂನಲ್ಲಿ ವಾಸ ಮಾಡ್ತಿದ್ದ ಮೂರ್ತಿ ಅನ್ನೋ ಫೈನಾನ್ಷಿಯರ್ ಒಬ್ಬನ ಲವ್ ಸ್ಟೋರಿ ಅಲ್ಲಿ ತುಂಬಾನೇ ವೈರಲ್ ಆಗಿತ್ತು. 5 ವರ್ಷಗಳ ಹಿಂದೆ ಇವನು ಒಂದು ಹುಡುಗಿಯನ್ನ ಮದುವೆಯಾಗಿದ್ದ. ಹಿರಿಯರು ನೋಡಿದ್ದ ಸಂಬಂಧ, ಸ್ವಲ್ಪ ವರದಕ್ಷಿಣೆ ಕೂಡ ಕೊಟ್ಟಿದ್ರು. ಮೂರ್ತಿ ಆ ಹುಡುಗಿ ಜೊತೆ ಚೆನ್ನಾಗೇ ಇದ್ದ. ತನ್ನ ಫೈನಾನ್ಸ್ ವ್ಯವಹಾರದ ಜೊತೆಗೆ ಊರಲ್ಲಿ ಅಪ್ಪ ಮಾಡಿಟ್ಟಿದ್ದ ಒಳ್ಳೆ ಆಸ್ತಿನೂ ಹೊಂದಿದ್ದ. ಹೊಲ ಸೈಟ್ಗಳು ಅಂತ ಇವನ ಜೀವನ ಚೆನ್ನಾಗೇ ಸಾಕ್ತಿತ್ತು. ತನ್ನ ಜೀವನಕ್ಕೆ ಒಳ್ಳೆ ಸೌಂದರ್ಯವತಿಯಾಗಿರೋ ಹುಡುಗಿ ಹೆಂಡತಿಯಾಗಿ ಬಂದಿದ್ದಾಳೆ ಅಂತಾನೆ ಮೂರ್ತಿ ಸನ್ ಆಫ್ ಸತ್ಯಮೂರ್ತಿಯಂತೆ ಫೀಲ್ ಆಗ್ತಿದ್ದ. ಆದ್ರೆ ತನ್ನ ಹೆಂಡತಿ ಮತ್ತೊಬ್ಬನ ಜೊತೆನೂ ಸಂಸಾರ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ಶಾಕ್ ಆಗಿದ್ದ. ಆಗ್ಲೇ ಈ ಡಬಲ್ ಡ್ಯೂಟಿ ಏನು ಅಂತ ಹೆಂಡತಿಯನ್ನ ಕೇಳಿದ್ದಕ್ಕೆ ಅವಳು ನಯವಾಗಿ ಹೇಳಿದ್ಲು, ನಾನು ಅವನನ್ನ ತುಂಬಾ ದಿನದಿಂದ ಲವ್ ಮಾಡ್ತಾ ಇದ್ದೀನಿ, ನೀನೇ ನನ್ನ ಮದುವೆಯಾಗಿದ್ದು ಅಂತ ಗಂಡನ ಮೇಲೆನೆ ಗೂಬೆ ಕೂರಿಸಿದ್ಲು. ಅವಳು ಹೇಳಿದ ಮಾತನ್ನ ಕೇಳಿ ಮೂರ್ತಿಗೆ ಮೂರ್ಛೆ ಬಂದಂತಾಗಿತ್ತು. ಮಾರನೇ ದಿನವೇ ಮೂರ್ತಿಯ ಹೆಂಡತಿ ಅವಳ ಪ್ರಿಯಕರನ ಜೊತೆ ಪರಾರಿಯಾಗಿದ್ಲು. ಅಲ್ಲಿವರೆಗೂ ಸನ್ ಆಫ್ ಸತ್ಯಮೂರ್ತಿ ಅಂತಿದ್ದ ಇವನು ಹೆಂಡತಿ ಇನ್ನೊಬ್ಬನ ಜೊತೆ ಜೂಟ್ ಹೇಳ್ತಿದ್ದಂತೆ ತಿಕ್ಕಲು ಮೂರ್ತಿಯಾಗಿ ಬದಲಾಗಿ ಹೋಗಿದ್ದ. ಹೆಂಡತಿ ಓಡೋದ ಬಳಿಕ ಇವನು ಮತ್ತೆ ಇನ್ನೊಂದು ಮದುವೆ ಮಾಡಿಕೊಳ್ಳದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಡೈವರ್ಸ್ ಕೊಡದೆ ಮದುವೆಯಾದ್ರೆ ನಾಳೆ ದಿನ ಮೊದಲ ಹೆಂಡತಿ ಬಂದು ಜಗಳ ಮಾಡಿದ್ರೆ ಏನು ಕತೆ ಅಂತ ಇವನಿಗೆ ಯಾರು ಸಹ ಹೆಣ್ಣು ಕೊಡ್ತಾ ಇರಲಿಲ್ಲ. ಇದರಿಂದ ಇವನ ಪರಿಸ್ಥಿತಿ ಪಾಷಾಣ ತಿಂದ ಮೂಗಿಲಿ ಅಂತಾಗಿತ್ತು. ಹೆಂಡತಿ ಇದ್ರೂ ಕಷ್ಟ, ಇಲ್ಲದಿದ್ರು ಕಷ್ಟನೇ ಅನ್ಕೊಂಡೆ ಇವನು ಡೈವರ್ಸ್ಗೆ ಅಪ್ಲೈ ಮಾಡಿದ್ದ. ಅವಳು ಸಹ ಬೇರೊಬ್ಬ ವ್ಯಕ್ತಿಯನ್ನ ಮದುವೆಯಾಗಿದ್ದಾಳೆ ಅಂತ ಗೊತ್ತಾಗಿ ಕೊನೆಗೆ ಕೋರ್ಟ್ ಇವನಿಗೆ ಡೈವರ್ಸ್ ಕೊಟ್ಟಿತ್ತು. ಬಳಿಕ ತಿಂಗಳುಗಳೇ ಉರುಳಿದ್ವು. ಕೈಯಲ್ಲಿ ಹಣವಿದ್ರು ಮೂರ್ತಿಗೆ ಸುಖವಿಲ್ಲದಂತಾಗಿತ್ತು. ಮದುವೆಯಾಗೋಕೆ ಹುಡುಗಿಯನ್ನ ಹುಡುಕ್ತಿದ್ರು, ಗಂಡನಿಲ್ಲದ ಅಥವಾ ಅವನಿಗೆ ಇಷ್ಟವಿಲ್ಲದ ಮಹಿಳೆಯರೇ ಸಿಕ್ತಿದ್ರು. ಇದರಿಂದ ಇದು ಸಂಬಳದವರಿಗೆ ಸರಿ, ಖಾಲಿ ಕುಂತವರಿಗಲ್ಲ ಅನ್ಕೊಂಡು ಇವನು ಬಂದ ಎಲ್ಲಾ ಸಂಬಂಧಗಳನ್ನ ರಿಜೆಕ್ಟ್ ಮಾಡ್ತಿದ್ದ. ಇನ್ನು ಚೆನ್ನಾಗಿರೋರು ಇವನ ಗ್ಲಾಮರ್ ನೋಡಿ ನಮಗೆ ಈ ಜನ್ಮದಲ್ಲಿ ಮದುವೆನೇ ಬೇಡ ಅಂತ ಸುಮ್ಮನಾಗಿ ಬಿಡ್ತಿದ್ರು. ಇದರಿಂದ ಫೋನ್ಗೆ ಅಡಿಕ್ಟ್ ಆದ ಮೂರ್ತಿ ಬೆಳಗ್ಗೆ ಫೈನಾನ್ಸ್ ವ್ಯವಹಾರ ಮುಗಿದ ಕೂಡಲೇ ತನ್ನ ಫೋನ್ ಓಪನ್ ಮಾಡಿ ರೀಲ್ಸ್ ನೋಡ್ತಾ ಕಾಲ ಕಳೆಯೋಕೆ ಶುರು ಮಾಡಿದ್ದ. ಹೊಸ ರೀಲ್ಸ್ ನೋಡ್ತಾ ಮಹಿಳೆಯರ ಫೋಟೋಗಳು ಮತ್ತು ವಿಡಿಯೋಗಳಿಗೆ ಲೈಕ್ ಕೊಡ್ತಿದ್ದ. ಸೀರೆಯುಟ್ಟವರ ಅಂದವನ್ನ ತನ್ನ ರಸಿಕ ನೋಟದಿಂದ ನೋಡ್ತಾ ಕಾಮೆಂಟ್ ಕೂಡ ಮಾಡ್ತಿದ್ದ. ಹೀಗೆ 6 ತಿಂಗಳ ಕಾಲ ರೀಲ್ಸ್ ನೋಡ್ತಾ ಇನ್ಸ್ಟಾಗ್ರಾಮ್ ನಲ್ಲಿ ಬೆತ್ತಲಾಗ್ತಿದ್ದ ವೇಶ್ಯೆಯರಿಗೆ ಮೆಸೇಜ್ ಮಾಡ್ತಾ ಕಾಲ ಕಳೀತಿದ್ದ. ಹೀಗೆ ಮೆಸೇಜ್ ಕಾಮೆಂಟ್ ಮಾಡುವಾಗ ಅದೊಬ್ಬ ಬ್ಯೂಟಿ ಇವನಿಗೆ ರಿಪ್ಲೈ ಮಾಡಿದ್ಲು. ಇಲ್ಲಿಂದಲೇ ಇವನ ಹಣೆ ಬರಹ ಬದಲಾಗಿ ಹೋಗಿತ್ತು. ಮೂರ್ತಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿದ್ದ ಹುಡುಗಿಯ ಹೆಸರು ರಚಿತಾ ಅಂತ. ರೀಲ್ಸ್ ಇಷ್ಟಪಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಅವಳು ಇವನ ಕಾಮೆಂಟ್ಗೆ ರಿಪ್ಲೈ ಮಾಡಿದ್ಲು. ಇಲ್ಲಿಂದಲೇ ಅವಳ ಅಂದ ನೋಡಿ ಬೆರಗಾಗಿದ್ದ ಇವನು, ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ನೋಡೋಕೆ ತುಂಬಾ ಚೆನ್ನಾಗಿದ್ದೀರಾ ಅಂತೆಲ್ಲ ಕಾಮೆಂಟ್ ಮಾಡೋಕೆ ಶುರು ಮಾಡಿದ್ದ. ಅವಳು ಸಹ ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡುವ ಮೂಲಕ ಸ್ವಲ್ಪ ದಿನಗಳ ನಂತರ ಇವರಿಬ್ಬರ ನಡುವಿನ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿದ್ವು. ಅಷ್ಟಕ್ಕೆ ಹೀರೋ ತರ ಫೀಲ್ ಆದ ಮೂರ್ತಿ ಮೆಸೇಜ್ ನಲ್ಲೇ ಮುಳುಗಿ ತೇಲ್ತಿದ್ದ. ಇವರಿಬ್ಬರ ನಡುವೆ ಕಾಲ್ಗಳು ಮೆಸೇಜ್ಗಳು ಶುರುವಾಗಿದ್ವು. ನಾನು ಮಾಡೆಲ್ ಅಂತ ರಚಿತಾ ಹೇಳ್ಕೊಂಡಿದ್ಲು. ಇದಕ್ಕೆ ಇವನು ಶಾಕ್ ಆಗಿದ್ದ. ಯಾಕಂದ್ರೆ ಒಬ್ಬ ಮಾಡೆಲ್ ನನಗೆ ಬಿದ್ದಿದ್ದಾಳೆ ಅಂದ್ರೆ ಬೇರೆಯವರಿರ್ಲಿ, ಇವನೇ ನಂಬದವನಂತಾಗಿದ್ದ. ಹೀಗೆ ಇಬ್ಬರ ಮಧ್ಯೆ ಅಭಿಪ್ರಾಯಗಳು ಬದಲಾಗಿ ಮುಖತಃ ಭೇಟಿಯಾಗಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಮುಖ ನೋಡಿದ್ರೆ ವಯಸ್ಸು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಮೂರ್ತಿ ತನ್ನ ಬಗ್ಗೆ ನಿಜವನ್ನೇ ಹೇಳಿದ್ದ. ನನಗೆ ಈಗಾಗಲೇ ಮದುವೆಯಾಗಿದ್ದು ಡೈವೋರ್ಸ್ ಆಗಿದೆ, ಈಗ ಒಬ್ಬಂಟಿಯಾಗಿದ್ದೀನಿ ಅಂತ ಹೇಳಿದ್ದ. ಅತ್ತ ಕಡೆಯಿಂದ ರಚಿತಾ ನನಗೆ ಇನ್ನು ಮದುವೆಯಾಗಿಲ್ಲ, ನಾನು ಫ್ರೆಶ್ ಮಾಲ್ ಅಂತ ಹೇಳ್ಕೊಂಡಿದ್ಲು. ನಾನು ಇನ್ನು ಫ್ರೆಶ್ ಮಾಲ್ ಅಂದಿದ್ದ ರಚಿತಾ ಒಂದು ಸಲ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ಲು. ಮೊದಲ ಸಲ ಇವಳನ್ನ ವಿಡಿಯೋ ಕಾಲ್ ನಲ್ಲಿ ನೋಡಿ ಮೂರ್ತಿಗೆ ಮದವೇರಿತ್ತು. ನೀವು ನೋಡೋಕೆ ಚೆನ್ನಾಗಿದ್ದೀರಾ ಅಂತ ಶುರುವಾದ ಇವರ ಮಾತುಕತೆ ಬಳಿಕ ಮದುವೆವರೆಗೂ ಬಂದಿತ್ತು. ನೀವು ಎಲ್ಲಿರ್ತೀರಾ ಅಂತ ಕೇಳಿದ್ದಕ್ಕೆ ರಚಿತಾ ನೆಲಗಿರಿ ಜಿಲ್ಲೆ ಕೊಡಲೂರು ಅನ್ನೋ ಅಡ್ರೆಸ್ ಹೇಳಿದ್ಲು. ಆಗ ಮೂರ್ತಿ ನಾನು ನಿಮ್ಮನ್ನ ಮೀಟ್ ಆಗ್ಬೇಕು ಅಂದ ತಕ್ಷಣ ಅವಳು ಬಾ ಅಂತ ಆಹ್ವಾನ ಕೊಟ್ಟಿದ್ಲು. ಒಂದು ದಿನ ಇಬ್ರು ಒಂದು ರೆಸ್ಟೋರೆಂಟ್ ನಲ್ಲಿ ಭೇಟಿಯಾಗಿ ಪರಸ್ಪರ ಮಾತನಾಡಿಕೊಂಡಿದ್ರು. ರಚಿತಾ ಡೈರೆಕ್ಟ್ ಆಗಿ ನೋಡೋದಕ್ಕೆ ಚೆನ್ನಾಗೇ ಇದ್ಲು. ಇವನು ನೋಡೋಕೆ ಅಷ್ಟಕ್ಕಷ್ಟೇ ಅಂತಿದ್ರು. ಇವನನ್ನ ಮೀಟ್ ಆಗೋಕೆ ಒಪ್ಪಿದ್ಲು. ಅಂದು ಇವರ ಭೇಟಿ ಮದುವೆ ಮಾತುಕತೆವರೆಗೂ ಬಂದಿತ್ತು. ಆದ್ರೆ ಮೂರ್ತಿ ಊಹಿಸಿದ್ದು ಬುಡ ಮೇಲಾಗಿತ್ತು. ರಚಿತಾನೆ ಬಾಯಿ ಬಿಟ್ಟು ನೀವು ಬಯಸಿದ್ರೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಆಫರ್ ಕೊಟ್ಟಿದ್ಲು. ಆಗ ಮೂರ್ತಿ ತನ್ನ ಹಳೆ ಮದುವೆ ಸಿಡಿಯನ್ನ ಇವಳಿಗೆ ಹಾಕಿ ತೋರಿಸಿದ್ದ. ಅದಕ್ಕೆ ಇವಳು ನನಗೆ ಅದು ಮುಖ್ಯವಲ್ಲ, ನೀವು ಮದುವೆಯಾಗಿದೆ ಅಂತ ನನ್ನ ಹತ್ರ ನಿಜವನ್ನ ಒಪ್ಕೊಂಡಿದ್ದೀರಾ. ನಿಮಗೆ ಮೋಸ ಮಾಡೋ ಉದ್ದೇಶವಿದ್ದಿದ್ರೆ ನನಗೆ ನಿಜ ಹೇಳ್ತಿರ್ಲಿಲ್ಲ. ನನಗೆ
ನನಗೆ ನೀವೇನು ಅಂತ ತಿಳಿಯೋಕೆ ಇಷ್ಟು ಸಾಕು ಅಂತ ಅಂದಿದ್ಲು. ಇಷ್ಟಕ್ಕೆ ಮೂರ್ತಿ ಕುಣಿದಾಡಿ ಬಿಟ್ಟಿದ್ದ. ತಕ್ಷಣವೇ ಸಂಬಂಧಿಕರಿಗೆಲ್ಲ ಹೇಳಿ ಮದುವೆಯಾಗೋಣ ಅಂತ ಅಂದಿದ್ದ. ಆದ್ರೆ ಇದಕ್ಕೆ ಬೇಡ ಅಂದ ರಚಿತಾ ನಮ್ಮ ಮದುವೆಗೆ ನಮ್ಮ ಸಂಬಂಧಿಕರು ಒಪ್ಪೋದಿಲ್ಲ, ಸೆಕೆಂಡ್ ಹ್ಯಾಂಡ್ ಹುಡುಗ ಬೇಡ ಅಂತಾರೆ ಅಂದಿದ್ಲು. ಇದಕ್ಕೆ ಮೂರ್ತಿ ಕೂಡ ಸರಿ ಅಂತ ತಲೆಯಾಡಿಸಿದ್ದ. ಹೀಗೆ ಇವರು ಭೇಟಿಯಾದ 4ನೇ ದಿನಕ್ಕೆ ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆಯಾಗಿದ್ರು. ತನ್ನ ಜೊತೆ ಕೆಲಸ ಮಾಡ್ತಿದ್ದ ಇಬ್ಬರು ಸ್ನೇಹಿತರನ್ನ ಮೂರ್ತಿ ಮದುವೆಗೆ ಕರ್ಕೊಂಡು ಹೋಗಿದ್ದ. ರಚಿತಾ ತನ್ನ ಸಹೋದರನನ್ನ ಮಾತ್ರ ಮದುವೆಗೆ ಕರ್ಕೊಂಡು ಬಂದಿದ್ಲು. ಹೀಗೆ ಇವರ ಸಮ್ಮುಖದಲ್ಲಿ ಮೂರ್ತಿ ಹಾಗೂ ರಚಿತಾ ಮದುವೆ ನಡೆದು ಹೋಗಿತ್ತು. ಅವತ್ತು ಸ್ನೇಹಿತರೆಲ್ಲ ವಿಶ್ ಮಾಡಿ ಹೋಗ್ತಿದ್ದಂತೆ ಮೂರ್ತಿ ರಚಿತಾ ಜೊತೆ ಮಂಚವೇರೋಕೆ ರೆಡಿಯಾಗಿದ್ದ. ಮದುವೆಯಾದ ದಿನವೇ ಫಸ್ಟ್ ನೈಟ್ ಆಚರಿಸಿಕೊಂಡ ಜೋಡಿ ಮಾರನೇ ದಿನದಿಂದಲೇ ಊರೂರು ಅಲಿಯುತ್ತಾ ಹನಿಮೂನ್ ದಿನಗಳನ್ನ ಎಂಜಾಯ್ ಮಾಡೋಕೆ ಶುರು ಮಾಡಿತ್ತು. ಮೂರ್ತಿ ಹೊಸ ಹೆಂಡತಿಗಾಗಿ ಬಟ್ಟೆ ಒಡವೆ ಅಂತ 5 ಲಕ್ಷದವರೆಗೂ ಖರ್ಚು ಮಾಡಿದ್ದ. ಹೋಟೆಲ್, ಸಿನಿಮಾ ಅಂತೆಲ್ಲ ಓಡಾಡ್ತಾ ಮೂರ್ತಿ 3 ತಿಂಗಳವರೆಗೂ ರಚಿತಾ ಗುಂಗಲ್ಲಿ ಬಿದ್ದು ಮುಳುಗಿ ಹೋಗಿದ್ದ. ಆದ್ರೆ 3 ತಿಂಗಳ ನಂತರ ರಚಿತಾ ಒಂದು ದಿನ ಶಾಪಿಂಗ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೊರಗೆ ಹೋಗಿದ್ಲು. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ ಮೂರ್ತಿ ಹೆಂಡತಿಯನ್ನ ಹುಡುಕಾಡಿದ್ದ. ಮನೆಗೆ ಬೀಗ ಹಾಕಿದ್ದ ಕಾರಣ ಅವನ ಹತ್ರ ಇನ್ನೊಂದು ಕೀ ಬಳಸಿ ಮನೆಯೊಳಗೆ ಬಂದಿದ್ದ. ಒಳಗೆ ಬಂದ ಮೂರ್ತಿಗೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಿತ್ತು. ರೂಮ್ಗೆ ಹೋಗಿ ನೋಡಿದ್ರೆ 400 ಗ್ರಾಂ ಗೋಲ್ಡ್ ಜೊತೆಗೆ 1 ಲಕ್ಷ ಕ್ಯಾಶ್ ನ ಕೂಡ ದೇಪಿದ್ದ ರಚಿತಾ ಮನೆಯಿಂದ ಪರಾರಿಯಾಗಿದ್ಲು. ಇವನ ಅದೃಷ್ಟ ಅವತ್ತು ಚೆನ್ನಾಗಿತ್ತು. ಯಾಕಂದ್ರೆ ಫೈನಾನ್ಸ್ ಹಣ 10 ಲಕ್ಷವನ್ನ ತಗೊಂಡು ಅವತ್ತು ಕೆಲಸಕ್ಕೆ ಹೋಗಿದ್ದ. ಇಲ್ಲದಿದ್ರೆ ಅದನ್ನ ಸಹ ರಚಿತಾ ಉಡಾಯಿಸಿ ಬಿಡ್ತಿದ್ಲು. ರೂಮಲ್ಲಿದ್ದ ವಾತಾವರಣವನ್ನ ನೋಡಿದ ಮೂರ್ತಿಗೆ ವಾಸ್ತವ ಅರಿವಾಗಿತ್ತು. ಸದ್ಯ 1 ಲಕ್ಷ ಅಷ್ಟೇ ಹೋಗಿದೆ ಅನ್ಕೊಂಡು ಸಮಾಧಾನ ಪಟ್ಟವನು 400 ಗ್ರಾಂ ಚಿನ್ನ ಹೋಗಿದೆ ಅಂತ ಗೊತ್ತಾಗ್ತಿದ್ದಂತೆ ಹೆಂಡತಿ ನಂಬರ್ಗೆ ಫೋನ್ ಮಾಡಿದ್ದ. ಅಲ್ಲಿಗಾಗ್ಲೇ ಇನ್ನೊಬ್ಬನಿಗೆ ಬಲೆ ಬೀಸೋಕೆ ರೆಡಿಯಾಗಿದ್ದ ರಚಿತಾ ಫೋನ್ ನ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿಯಾಗಿದ್ಲು. ಇದರಿಂದ ನಾನು ಮೋಸ ಹೋಗಿದ್ದೀನಿ ಅಂತ ಅರಿತ ಮೂರ್ತಿ ಹಣ ಹಾಗೂ ಚಿನ್ನದ ಜೊತೆಗೆ ಅಂದವಾಗಿರೋ ಹೆಂಡತಿ ಕೂಡ ಕೈಜಾರಿ ಹೋದ್ಲು ಅಂತ ಮತ್ತೆ ಬೇಸರಗೊಂಡಿದ್ದ. ನಂಬಿಕೆಯ ಜೀವನ ಅನ್ಕೊಂಡಿದ್ದ ಮೂರ್ತಿ ರಚಿತಾಳನ್ನ ಶುರುವಿನಿಂದಲೂ ಅನುಮಾನಿಸದೆ ಅವಳ ಕುತ್ತಿಗೆಗೆ 3 ಗಂಟು ಹಾಕಿದ್ದ. ಆದ್ರೆ ಇವಳು ಸಹ ಮೋಸ ಮಾಡಿ ಓಡ್ ಹೋಗಿದ್ದಾಳೆ ಅಂತ ತಿಳಿದವನು ರಚಿತಾ ಸಹೋದರನ ಮನೆಗೆ ಹೋಗಿದ್ದ. ರಚಿತಾ ತಮ್ಮನ ಹತ್ರ ನಿಮ್ಮಕ್ಕನ್ ಎಲ್ಲಿ ಅಂತ ಕೇಳಿದ್ದ. ಅದಕ್ಕೆ ಅವನು ನನಗೇನ್ ಗೊತ್ತು, ನೀನೇ ಅಲ್ವಾ ಮದುವೆಯಾಗಿದ್ದು, ಜಗಳ ಮಾಡಿ ಸಾಯಿಸಿ ಬಿಟ್ಯಾ ಅಂತ ಜೋರು ಮಾಡಿದ್ದ. ಇದರಿಂದ ಮೂರ್ತಿ ಪತರಗುಟ್ಟಿ ಹೋಗಿದ್ದ. ನಾನು ಆಫೀಸ್ಗೆ ಹೋಗಿ ಬರುವಷ್ಟರಲ್ಲಿ ಅವಳು ಮನೆಯಲ್ಲಿಲ್ಲ, ಅವಳು ಎಲ್ಲಿದ್ದಾಳೆ ಅಂತ ಹೇಳು, ನಿಮ್ಮಕ್ಕನ್ಗೆ ಇದಕ್ಕೂ ಮೊದಲು ಮದುವೆಯಾಗಿತ್ತ ಅಂತೆಲ್ಲ ವಿಚಾರಿಸಿದ್ದ. ಇದಕ್ಕೆ ರಚಿತಾ ತಮ್ಮ ಬರೀ ಮದುವೆಯಲ್ಲ, ಅವಳಿಗೆ ಮದುವೆಗಳೇ ಆಗೋಗಿದೆ, ನೀನು ಅವಳ ಲಿಸ್ಟಲ್ಲಿ 3ನೇಯವನು ಅಂತ ಇವಳ ಸೀರಿಯಲ್ ನಂಬರ್ನ ಹೇಳಿದ್ದ. ಇದರಿಂದ ಶಾಕ್ ಆದ ಮೂರ್ತಿ ಇದು ನನಗೆ ಮೊದಲನೇ ಮದುವೆ ಅಂತ ಹೇಳಿದ್ಲು. ಈಗ ನೋಡಿದ್ರೆ ನನಗೆ ಮೋಸ ಮಾಡಿದ್ದಾಳೆ ಅಂತ ಗೋಳಾಡಿದ್ದ. ಇದರಿಂದ ಅವಳ ಬಗ್ಗೆ ನನಗೇನು ಗೊತ್ತಿಲ್ಲ, ಮದುವೆಗೆ ಕರೆದಿದ್ಲು ಅಂತ ನಾನು ಬಂದಿದ್ದೆ ಅಷ್ಟೇ, ಇದರಲ್ಲಿ ನನ್ನ ಇನ್ವಾಲ್ವ್ ಮಾಡಬೇಡ ಅಂತ ರಚಿತಾ ತಮ್ಮ ಖಡಾಖಂಡಿತವಾಗಿ ಹೇಳಿದ್ದ. ಆಗ ಮೂರ್ತಿಗೆ ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದ. ಮೂರ್ತಿ ಪೊಲೀಸ್ ಸ್ಟೇಷನ್ ನಲ್ಲಿ ರಚಿತಾ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದ. ಪೊಲೀಸರು ವಿಚಾರಣೆ ಮಾಡಿದಾಗ ರಚಿತಾ 3 ಮದುವೆಯಾಗಿರೋದು ಕನ್ಫರ್ಮ್ ಆಗಿತ್ತು. ಒಬ್ಬ ಗಂಡ ಕರ್ನಾಟಕದಲ್ಲಿದ್ರೆ ಮತ್ತೊಬ್ಬ ಕೇರಳದಲ್ಲಿದ್ದ. 3ನೇಯವನು ಈ ಮೂರ್ತಿಯಾಗಿದ್ದ. ದುಡ್ಡಿದೆ ಅಂತ ಗೊತ್ತಾದ್ರೆ ಸಾಕು ರಚಿತಾ ಅವರನ್ನ ಮಾತಿನಲ್ಲೇ ಮರಳು ಮಾಡಿ ಬಿಡ್ತಿದ್ಲು. ಮೊದಲಿಗೆ ದೇಹದ ಆಸೆ ತೋರಿಸಿ ಅದನ್ನ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಲಕ್ಷಾಂತರ ಹಣವನ್ನ ದೋಚ್ತಿದ್ಲು. ಇದೇ ರೀತಿ ಮೂರ್ತಿಯ ಜೊತೆಯಲ್ಲೂ ಪರಿಚಯದ ನಾಟಕವಾಡಿ ಕೈಕೊಟ್ಟು ಇದ್ದದನ್ನೆಲ್ಲ ದೋಚ್ಕೊಂಡು ಪರಾರಿಯಾಗಿ ಬಿಟ್ಟಿದ್ಲು. ಹೀಗೆ ಕೇರಳ, ಕರ್ನಾಟಕ, ತಮಿಳುನಾಡು ಅಂತ ಸಿಕ್ಕವರ ಜೊತೆ ಮಲಗಿ ದುಡ್ಡು ಮಾಡ್ತಾ ಇರೋ ಇವಳು ಮುಂದೆ ಆಂಧ್ರದಲ್ಲೋ ಅಥವಾ ತೆಲಂಗಾಣದಲ್ಲೋ ಕಾಣಿಸಿಕೊಂಡ್ರು ಯಾವುದೇ ಆಶ್ಚರ್ಯವಿಲ್ಲ. ಇವಳ ಮೇಲೆ ಕಂಪ್ಲೇಂಟ್ ಕೊಡೋಕೆ ತುಂಬಾ ಜನ ಮುಂದೆ ಬಂದಿಲ್ಲ. ಕೆಲವು ಹೆಸರಾಂತ ರಾಜಕಾರಣಿಗಳು ಸಹ ಇವಳ ಸೌಂದರ್ಯ ರಾಶಿಗೆ ಮಾರು ಹೋಗಿ ಇವಳ ಜೊತೆ ಮಂಚವೇರಿರೋ ವಿಡಿಯೋಗಳು ಸಹ ಇವಳ ಹತ್ರ ಇದೆ ಅಂತ ಹೇಳಲಾಗ್ತಿದ್ದು, ಈ ಬಗ್ಗೆ ಈವರೆಗೂ ಯಾರೊಬ್ಬರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿಲ್ವಂತೆ. ಇನ್ನು ರಚಿತಾ ಎಲ್ಲಿ ಹೇಗೆ ಯಾರ ಜೊತೆ ಮಲಗಿದ್ದಾಗ ಸಿಕ್ಕಿ ಬೀಳ್ತಾಳೋ ಅಂತ ಮುಂದೆ ಗೊತ್ತಾಗಲಿದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.